ಇದು ಬೋರ್ವೆಲ್ ಪಂಪ್ ಶೆಡ್. ಇಲ್ಲಿ ಅನಗ ಆಟೋಮೇಷನ್ ಅವರದ್ದು ಕಂಟ್ರೋಲರ್ ಇಲ್ಲಿದೆ. ಇದು ಸಿಮ್ ಆಪರೇಟೆಡ್. ಎಲ್ಲ ಸೊಲೆಂಡ್ ವಾಲ್ವ್ಸ್ನ ಕನೆಕ್ಷನ್ ಎಲ್ಲ ಇಲ್ಲಿ ಬಂದಿದೆ. ಇಲ್ಲಿಂದ ನೇರ ರಿಲೇಸ್ಗೆ ಕನೆಕ್ಟ್ ಆಗಿದೆ. ಸೊಲೆಂಡ್ ವಾಲ್ವ್ಗೆ ಪವರ್ ಸಪ್ಲೈ ಮತ್ತು ಕಂಟ್ರೋಲರ್ಗೆ ಪವರ್ ಸಪ್ಲೈ ಈ ಸ್ಟೆಬಿಲೈಸರಿಂದ ಹೋಗುತ್ತೆ. ವೋಲ್ಟೇಜ್ ವೇರಿಯೇಷನ್ ಆದರೆ ನಮ್ಮ ಕಂಟ್ರೋಲರ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಕಂಟ್ರೋಲರಿಂದ ನಮ್ಮ ಸ್ಟಾರ್ಟರ್ಗೆ ಇಲ್ಲಿ ವೈರಿಂಗ್ ಇದೆ. ಅಲ್ಲಿ ಆರೆಂಜ್ ಪೋಲ್ ಕಾಣಿಸ್ತದಲ್ಲ, ಅಲ್ಲಿ ನಮ್ಮದು ಹೈ ಪ್ರೆಷರ್ ರಿಲೀಸ್ ವಾಲ್ವ್ ಇದೆ. ಅಲ್ಲಿಂದ ಬಂದ ನೀರು ಆ ಡ್ರಮ್ಗೆ ತುಂಬಿದಾಗ ಸೆನ್ಸರ್ ಆಪರೇಟ್ ಆಗುತ್ತೆ. ಅದು ಇಲ್ಲಿ ಪ್ರಿವೆಂಟರ್ಗೆ ಕನೆಕ್ಟ್ ಆಗಿದೆ. ಇಲ್ಲಿ ಕನೆಕ್ಟ್ ಆಗಿದೆ. ಇದು ಸಿಂಗಲ್ ಫೇಸ್ ಪ್ರಿವೆಂಟರ್. ಆಮೇಲೆ ಇಲ್ಲಿ ವೋಲ್ಟೇಜ್ ರಿವರ್ಸಲ್ ಪ್ರಿವೆಂಟರ್. ನೋಡಿ, ಇದು ಕಂಟ್ರೋಲರ್ನ ಒಳಗಡೆ ಇರುವಂಥ ನಾನು ಓಪನ್ ಮಾಡಿದ್ದೇನೆ. ನೋಡಿ, ವೈರೆಲ್ಲ ಇಲ್ಲಿ ಬಂದದ್ದು ಇಲ್ಲಿ ರಿಲೇಸ್ಗೆ ಕನೆಕ್ಟ್ ಆಗಿದೆ. ಈ ರಿಲೇಸನ್ನು ನಾವು ಎಸ್ ಎಮ್ ಎಸ್ ಮೂಲಕ ಆನ್ ಆಫ್ ಮಾಡ್ಬೋದು. ಸಿಮ್ ಕಾರ್ಡ್ ಇಲ್ಲಿದೆ. ಮತ್ತು ಸಿಮ್ ಕಾರ್ಡಿಂದ ಆ್ಯಂಟನ ಇಲ್ಲಿ ಹೋಗುತ್ತೆ. ನೋಡಿ, ಇದು ನಮ್ಮ ತೋಟದ ಗೇಟ್ ವಾಲ್ಗಳು. ಪ್ರತಿಯೊಂದು ಗೇಟ್ ವಾಲಿಗೆ ಸಪ್ಲೈ ಈ ಥರ ಬರುತ್ತೆ. ಇದು ರಿಲೇಯಿಂದ ಬರುತ್ತೆ, ಕಂಟ್ರೋಲರಿಂದ. ಇದು ರಿಲೇಯ ಕನೆಕ್ಷನ್ ಇಲ್ಲಿಂದ ಹೀಗೆ ಹೋಗ್ತಾ ಅಂಡರ್ಗ್ರೌಂಡ್ ಮಾಡಿದ್ದೇನೆ. ನಮ್ಮದು ಶೆಡ್ ಅಲ್ಲಿದೆ, ಅಲ್ಲಿ ತನಕ ನಾನು ವೈರಿಂಗ್ ಮಾಡಿದ್ದೇನೆ. ಇದು ನಂದು ಪ್ರೆಷರ್ ರಿಲೀಸ್ ವಾಲ್ವ್. ಒಂದು ವೇಳೆ ಯಾವುದೇ ಗೇಟ್ ವಾಲ್ ಟರ್ನ್ ಆನ್ ಆಗದೆ ಪಂಪ್ ರನ್ ಆಗ್ತಾ ಇದ್ದರೆ ಇದು ಗೇಟ್ ವಾಲ್ ಓಪನ್ ಆಗಿ ನೀರು ಇದರಲ್ಲಿ ಬರುತ್ತೆ. ನೀರು ಬಂದಾಗ ಇಲ್ಲಿ ನಾನು ಸೆನ್ಸರ್ ಕಟ್ಟಿದ್ದೇನೆ. ಈ ಸೆನ್ಸರ್ ಸ್ವಿಚ್ ಆಪರೇಟ್ ಆದಾಗ ಅಲ್ಲಿ ಬೋರ್ವೆಲ್ ಟರ್ನ್ ಆಫ್ ಆಗುತ್ತೆ ಕಂಟ್ರೋಲರ್ ಮೂಲಕ. ಇವಾಗ ನಾನು ಮೊಬೈಲಲ್ಲಿ ಮೆಸೇಜ್ ಕಳಿಸಿ ನನ್ನ ಒಂದು ಗೇಟ್ ವಾಲನ್ನು ಆನ್ ಮಾಡ್ತೇನೆ. ನೋಡಿ, ಈ ಗೇಟ್ ವಾಲ್ ಟರ್ನ್ ಆನ್ ಆಯಿತು. ಈಗ ಇಲ್ಲಿ ಸ್ಪ್ರಿಂಕ್ಲರ್ ಇದೆ, ಇದು ಈಗ ಸ್ಟಾರ್ಟ್ ಆಗಬೇಕು. ಶುರು ಆಯಿತು. ಹಾಗೆ ಇವಾಗ ಇಲ್ಲಿ ಮೆಸೇಜ್ ಈ ಥರ ಬರುತ್ತೆ. ಸ್ಟಾರ್ಟ್ ಆದಾಗ ಪಂಪ್ ಆನ್ ಆಗುತ್ತೆ, ರಿಲೇ ಆನ್ ಆಗುತ್ತೆ. ಇವಾಗ ನಾನು ಆಫ್ ಮಾಡಲಿಕ್ಕೆ ಮೆಸೇಜ್ ಕಳಿಸ್ತೇನೆ. ಇದು ಬೋರ್ವೆಲ್ ಆಫ್, ಪಂಪ್ ಆಫ್ ಇಸ್ ಕಮಾಂಡ್ ಮೆಸೇಜ್. ಸ್ಟಾಪ್ ಆಯಿತು. ಇವಾಗ ಸ್ಟೇಟಸ್ ರಿಕ್ವೆಸ್ಟ್ ಮೆಸೇಜ್ ಕಳಿಸ್ತಾ ಇದ್ದೇನೆ. ಈಗ ಅದು ಯಾವುದು ವಾಲ್ವ್ ಓಪನ್ ಆಗಿದೆಯಾ ಇಲ್ವಾ, ಬೋರ್ ರನ್ ಆಗ್ತಿದೆಯಲ್ವ ಅಂತ ರೆಸ್ಪಾಂಡ್ ಮಾಡುತ್ತೆ. ಎಲ್ಲ ಮೋಟರ್ ಗೇಟ್ ವಾಲ್ ಎಲ್ಲ ಆಫ್ ಇದೆ. ಇವಾಗ ನಾನು ಜಸ್ಟ್ ಮೋಟ್ರ್ ಆನ್ ಮಾಡ್ತೇನೆ. ಎಲ್ಲ ಗೇಟ್ ವಾಲ್ ಆಫ್ ಮಾಡಿ. ಈ ಮೆಸೇಜ್ ಮೋಟ್ರ್ ಅಷ್ಟೇ ಆನ್ ಮಾಡುತ್ತೆ. ನೋಡು ಏನಾಗುತ್ತೆ. ಮೋಟ್ರ್ ಆನ್ ಆಯಿತು. ಈಗ ನೀರು ಬಂದದ್ದು ಯಾವುದೇ ಗೇಟ್ ವಾಲ್ ಆನ್ ಆಗದೇ ಇರುವುದರಿಂದ
ಪ್ರೆಷರ್ ರಿಲೀಸ್ ವಾಲ್ವಿನ ಮೂಲಕ ಮೋಟ್ರ್ ಆಫ್ ಆಗಬೇಕು. ಮೋಟ್ರ್ ಆಫ್ ಆಯಿತು.